ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇವತ್ತು ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಏನು ಚರ್ಚೆ ಆಯಿತು? ಖಂಡಿತ ನಾಗೇಂದ್ರ ಬಾಬು, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಏನು ಏರ್ಪಟ್ಟರೆ ಇಲ್ಲಿ ಬಿ ಜೆ ಪಿಯಲ್ಲಿಯೂ ಕೂಡ ಏನು ಪ್ರಮುಖವಾಗಿ ಗರ್ ವಾಪಸಿ ಕದನ ಶುರುವಾಯಿತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಇರುವಂಥದ್ದು. ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಏನು ಬಿ ವೈ ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರೆಬಲ್ಸ್ ಟೀಮ್ ಅವರು ಈಗಾಗಲೇ ಕೊಟ್ಟಿರುವಂಥದ್ದು. ಅದಕ್ಕೆ ಪೂರಕವಾದಂಥ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂಥದ್ದು ಮತ್ತು ಅವರನ್ನು ವಿರೋಧಿಸುವಂಥ ಕೆಲಸವನ್ನು ಕೂಡ ರೆಬಲ್ಸ್ ಟೀಮ್ ಮಾಡ್ತಿರುವಂಥದ್ದು. ಈಗ ಮತ್ತೆ ಈ ಒಂದು ವಾರದಲ್ಲಿ ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮತ್ತೆ ಈಗ ರೆಬಲ್ಸ್ ಟೀಮ್ ಸಾಕಷ್ಟು ಆ್ಯಕ್ಟಿವ್ ಆಗಿರುವಂಥದ್ದು. ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈಗಾಗಲೇ ಏನು ಪ್ರಮುಖವಾಗಿ ಯತ್ನಾಳ್ ಇರ್ಬೋದು, ಬಂಗಾರಪ್ಪನವರು ಕುಮಾರ್ ಬಂಗಾರಪ್ಪನವರು ಈಗಾಗಲೇ ಮೀಟಿಂಗನ್ನು ಕೂಡ ಮಾಡಿರುವಂಥದ್ದು. ಆ ಒಂದು ಮೀಟಿಂಗ್ನಲ್ಲಿ ಈ ಯತ್ನಾಳ್ ಅವ್ರನ್ನ ಮತ್ತೆ ಗರ್ ವಾಪಸಿ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಿದ್ದಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇರುವಂಥದ್ದು. ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಕೂಡ ರಮೇಶ್ ಜಾರಕಿಹೊಳಿ ನಿರ್ಮಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣ ಆದಂಥ ರಮೇಶ್ ಜಾರಕಿಹೊಳಿ ಅವರು ಈಗ ಮತ್ತೆ ಏನು ಯತ್ನಾಳ್ ಅವ್ರನ್ನ ಗರ್ ವಾಪಸಿ ಮಾಡ್ಕೋಬೇಕು, ಅವರಿಂದ ನಮಗೆ ಸಾಕಷ್ಟು ವೋಟ್ ಬ್ಯಾಂಕ್ ಇರುವಂಥದ್ದು ಮತ್ತು ದೊಡ್ಡ ನಾಯಕರು ಇರುವಂಥದ್ದು ಮತ್ತು ಅವ್ರ ಜೊತೆಗೆ ಸಾಕಷ್ಟು ಜನ ಬೆಂಬಲ ಇದೆ, ಅವರನ್ನು ವಾಪಸ್ ಕರೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಅವರ ಬೆನ್ನಿಗೆ ಮಹಾರಾಷ್ಟ್ರದ ಸಿ ಎಂ ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಅವ್ರ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಂಥ ರಮೇಶ್ ಜಾರಕಿಹೊಳಿ ಇವರು ಅವರ ಮೂಲಕ ಏನು ಯತ್ನಾಳ್ ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು, ಗರ್ ವಾಪಸಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಆದರೆ ಯತ್ನಾಳ್ ಅವರು ಈಗಾಗಲೇ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನನಗೆ ಉನ್ನತವಾದಂಥ ಹುದ್ದೆಯನ್ನು ಕೊಟ್ಟರೆ ಮಾತ್ರ ನಾನು ಗರ್ ವಾಪಸಿ ಆಗ್ತೇನೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಇವತ್ತು ಈ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇವತ್ತು ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಏನು ಚರ್ಚೆ ಆಯಿತು? ಖಂಡಿತ ನಾಗೇಂದ್ರ ಬಾಬು, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಏನು ಏರ್ಪಟ್ಟರೆ ಇಲ್ಲಿ ಬಿ ಜೆ ಪಿಯಲ್ಲಿಯೂ ಕೂಡ ಏನು ಪ್ರಮುಖವಾಗಿ ಗರ್ ವಾಪಸಿ ಕದನ ಶುರುವಾಯಿತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಇರುವಂಥದ್ದು. ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಏನು ಬಿ ವೈ ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರೆಬಲ್ಸ್ ಟೀಮ್ ಅವರು ಈಗಾಗಲೇ ಕೊಟ್ಟಿರುವಂಥದ್ದು. ಅದಕ್ಕೆ ಪೂರಕವಾದಂಥ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂಥದ್ದು ಮತ್ತು ಅವರನ್ನು ವಿರೋಧಿಸುವಂಥ ಕೆಲಸವನ್ನು ಕೂಡ ರೆಬಲ್ಸ್ ಟೀಮ್ ಮಾಡ್ತಿರುವಂಥದ್ದು. ಈಗ ಮತ್ತೆ ಈ ಒಂದು ವಾರದಲ್ಲಿ ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮತ್ತೆ ಈಗ ರೆಬಲ್ಸ್ ಟೀಮ್ ಸಾಕಷ್ಟು ಆ್ಯಕ್ಟಿವ್ ಆಗಿರುವಂಥದ್ದು. ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈಗಾಗಲೇ ಏನು ಪ್ರಮುಖವಾಗಿ ಯತ್ನಾಳ್ ಇರ್ಬೋದು, ಬಂಗಾರಪ್ಪನವರು ಈಗಾಗಲೇ ಮೀಟಿಂಗನ್ನು ಕೂಡ ಮಾಡಿರುವಂಥದ್ದು. ಆ ಒಂದು ಮೀಟಿಂಗ್ನಲ್ಲಿ ಈ ಯತ್ನಾಳ್ ಅವ್ರನ್ನ ಮತ್ತೆ ಗರ್ ವಾಪಸಿ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಿದ್ದಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇರುವಂಥದ್ದು. ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಕೂಡ ರಮೇಶ್ ಜಾರಕಿಹೊಳಿ ನಿರ್ಮಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣ ಆದಂಥ ರಮೇಶ್ ಜಾರಕಿಹೊಳಿ ಅವರು ಈಗ ಮತ್ತೆ ಏನು ಯತ್ನಾಳ್ ಅವ್ರನ್ನ ಗರ್ ವಾಪಸಿ ಮಾಡ್ಕೋಬೇಕು, ಅವರಿಂದ ನಮಗೆ ಸಾಕಷ್ಟು ವೋಟ್ ಬ್ಯಾಂಕ್ ಇರುವಂಥದ್ದು ಮತ್ತು ದೊಡ್ಡ ನಾಯಕರು ಇರುವಂಥದ್ದು ಮತ್ತು ಅವ್ರ ಜೊತೆಗೆ ಸಾಕಷ್ಟು ಜನ ಬೆಂಬಲ ಇದೆ, ಅವರನ್ನು ವಾಪಸ್ ಕರೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಅವರ ಬೆನ್ನಿಗೆ ಮಹಾರಾಷ್ಟ್ರದ ಸಿ ಎಂ ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಅವ್ರ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಂಥ ರಮೇಶ್ ಜಾರಕಿಹೊಳಿ ಇವರು ಅವರ ಮೂಲಕ ಏನು ಯತ್ನಾಳ್ ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು, ಗರ್ ವಾಪಸಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಆದರೆ ಯತ್ನಾಳ್ ಅವರು ಈಗಾಗಲೇ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನನಗೆ ಉನ್ನತವಾದಂಥ ಹುದ್ದೆಯನ್ನು ಕೊಟ್ಟರೆ ಮಾತ್ರ ನಾನು ಗರ್ ವಾಪಸಿ ಆಗ್ತೇನೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಇವತ್ತು ಈ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇವತ್ತು ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಏನು ಚರ್ಚೆ ಆಯಿತು?
ಖಂಡಿತ ನಾಗೇಂದ್ರ ಬಾಬು, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಏನು ಏರ್ಪಟ್ರೆ ಇಲ್ಲಿ ಬಿ ಜೆ ಪಿಯಲ್ಲಿಯೂ ಕೂಡ ಏನು ಪ್ರಮುಖವಾಗಿ ಗರ್ ವಾಪಸಿ ಕದನ ಶುರುವಾಯ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಇರುವಂಥದ್ದು. ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಏನು ಬಿ ವೈ ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರೆಬಲ್ಸ್ ಟೀಮ್ ಅವರು ಈಗಾಗಲೇ ಕೊಟ್ಟಿರುವಂಥದ್ದು. ಅದಕ್ಕೆ ಪೂರಕವಾದಂಥ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂಥದ್ದು ಮತ್ತು ಅವರನ್ನು ವಿರೋಧಿಸುವಂಥ ಕೆಲಸವನ್ನು ಕೂಡ ರೆಬಲ್ಸ್ ಟೀಮ್ ಮಾಡ್ತಿರುವಂಥದ್ದು. ಈಗ ಮತ್ತೆ ಈ ಒಂದು ವಾರದಲ್ಲಿ ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮತ್ತೆ ಈಗ ರೆಬಲ್ಸ್ ಟೀಮ್ ಸಾಕಷ್ಟು ಆ್ಯಕ್ಟಿವ್ ಆಗಿರುವಂಥದ್ದು. ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈಗಾಗಲೇ ಏನು ಪ್ರಮುಖವಾಗಿ ಯತ್ನಾಳ್ ಇರ್ಬೋದು, ಬಂಗಾರಪ್ಪನವರು ಕುಮಾರ್ ಬಂಗಾರಪ್ಪನವರು ಈಗಾಗಲೇ ಮೀಟಿಂಗನ್ನು ಕೂಡ ಮಾಡಿರುವಂಥದ್ದು. ಆ ಒಂದು ಮೀಟಿಂಗ್ನಲ್ಲಿ ಈ ಯತ್ನಾಳ್ ಅವ್ರನ್ನ ಮತ್ತೆ ಗರ್ ವಾಪಸಿ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಿದ್ದಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇರುವಂಥದ್ದು. ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಕೂಡ ರಮೇಶ್ ಜಾರಕಿಹೊಳಿ ನಿರ್ಮಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣ ಆದಂಥ ರಮೇಶ್ ಜಾರಕಿಹೊಳಿ ಅವರು ಈಗ ಮತ್ತೆ ಏನು ಯತ್ನಾಳ್ ಅವ್ರನ್ನ ಗರ್ ವಾಪಸಿ ಮಾಡ್ಕೋಬೇಕು, ಅವರಿಂದ ನಮಗೆ ಸಾಕಷ್ಟು ವೋಟ್ ಬ್ಯಾಂಕ್ ಇರುವಂಥದ್ದು ಮತ್ತು ದೊಡ್ಡ ನಾಯಕರು ಇರುವಂಥದ್ದು ಮತ್ತು ಅವ್ರ ಜೊತೆಗೆ ಸಾಕಷ್ಟು ಜನ ಬೆಂಬಲ ಇದೆ, ಅವರನ್ನು ವಾಪಸ್ ಕರೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಅವರ ಬೆನ್ನಿಗೆ ಮಹಾರಾಷ್ಟ್ರದ ಸಿ ಎಂ ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಅವ್ರ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಂಥ ರಮೇಶ್ ಜಾರಕಿಹೊಳಿ ಇವರು ಅವರ ಮೂಲಕ ಏನು ಯತ್ನಾಳ್ ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು, ಗರ್ ವಾಪಸಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಆದರೆ ಯತ್ನಾಳ್ ಅವರು ಈಗಾಗಲೇ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನನಗೆ ಉನ್ನತವಾದಂಥ ಹುದ್ದೆಯನ್ನು ಕೊಟ್ಟರೆ ಮಾತ್ರ ನಾನು ಗರ್ ವಾಪಸಿ ಆಗ್ತೇನೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಇವತ್ತು ಈ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಇವತ್ತು ಒಂದು ಮಹತ್ವದ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಏನ್ ಚರ್ಚೆ ಆಯ್ತು? ಖಂಡಿತ ನಾಗೇಂದ್ರ ಬಾಬು, ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಏನು ಏರ್ಪಟ್ರೆ ಇಲ್ಲಿ ಬಿ ಜೆ ಪಿಯಲ್ಲಿಯೂ ಕೂಡ ಏನು ಪ್ರಮುಖವಾಗಿ ಗರ್ ವಾಪಸಿ ಕದನ ಶುರುವಾಯ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಇರುವಂಥದ್ದು. ಈಗಾಗಲೇ ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಏನು ಬಿ ವೈ ವಿಜೇಂದ್ರ ಅವರನ್ನ ಒಪ್ಕೊಳ್ಳೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ರೆಬಲ್ಸ್ ಟೀಮ್ ಅವರು ಈಗಾಗಲೇ ಕೊಟ್ಟಿರುವಂಥದ್ದು. ಅದಕ್ಕೆ ಪೂರಕವಾದಂಥ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂಥದ್ದು ಮತ್ತು ಅವರನ್ನು ವಿರೋಧಿಸುವಂಥ ಕೆಲಸವನ್ನು ಕೂಡ ರೆಬಲ್ಸ್ ಟೀಮ್ ಮಾಡ್ತಿರುವಂಥದ್ದು. ಈಗ ಮತ್ತೆ ಈ ಒಂದು ವಾರದಲ್ಲಿ ಅಂದರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಮತ್ತೆ ಈಗ ರೆಬಲ್ಸ್ ಟೀಮ್ ಸಾಕಷ್ಟು ಆ್ಯಕ್ಟಿವ್ ಆಗಿರುವಂಥದ್ದು. ಗೋಕಾಕ್ನ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈಗಾಗಲೇ ಏನು ಪ್ರಮುಖವಾಗಿ ಯತ್ನಾಳ್ ಇರ್ಬೋದು, ಬಂಗಾರಪ್ಪನವರು ಈಗಾಗಲೇ ಮೀಟಿಂಗನ್ನು ಕೂಡ ಮಾಡಿರುವಂಥದ್ದು. ಆ ಒಂದು ಮೀಟಿಂಗ್ನಲ್ಲಿ ಈ ಯತ್ನಾಳ್ ಅವ್ರನ್ನ ಮತ್ತೆ ಗರ್ ವಾಪಸಿ ಮಾಡೋದಕ್ಕೆ ಈ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಿದ್ದಾರೆ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಇರುವಂಥದ್ದು. ಅದಕ್ಕೆ ಪೂರಕವಾದಂಥ ವಾತಾವರಣವನ್ನು ಕೂಡ ರಮೇಶ್ ಜಾರಕಿಹೊಳಿ ನಿರ್ಮಿಸಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣ ಆದಂಥ ರಮೇಶ್ ಜಾರಕಿಹೊಳಿ ಅವರು ಈಗ ಮತ್ತೆ ಏನು ಯತ್ನಾಳ್ ಅವ್ರನ್ನ ಗರ್ ವಾಪಸಿ ಮಾಡ್ಕೋಬೇಕು, ಅವರಿಂದ ನಮಗೆ ಸಾಕಷ್ಟು ವೋಟ್ ಬ್ಯಾಂಕ್ ಇರುವಂಥದ್ದು ಮತ್ತು ದೊಡ್ಡ ನಾಯಕರು ಇರುವಂಥದ್ದು ಮತ್ತು ಅವ್ರ ಜೊತೆಗೆ ಸಾಕಷ್ಟು ಜನ ಬೆಂಬಲ ಇದೆ, ಅವರನ್ನು ವಾಪಸ್ ಕರೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಅವರ ಬೆನ್ನಿಗೆ ಮಹಾರಾಷ್ಟ್ರದ ಸಿ ಎಂ ದೇವೇಂದ್ರ ಫಡ್ನವೀಸ್ ಅವರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಅವ್ರ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಇಟ್ಕೊಂಡಂಥ ರಮೇಶ್ ಜಾರಕಿಹೊಳಿ ಇವರು ಅವರ ಮೂಲಕ ಏನು ಯತ್ನಾಳ್ ಅವ್ರನ್ನ ವಾಪಸ್ ಕರೆಸ್ಕೊಳ್ಬೇಕು, ಗರ್ ವಾಪಸಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಆದರೆ ಯತ್ನಾಳ್ ಅವರು ಈಗಾಗಲೇ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನನಗೆ ಉನ್ನತವಾದಂಥ ಹುದ್ದೆಯನ್ನು ಕೊಟ್ಟರೆ ಮಾತ್ರ ನಾನು ಗರ್ ವಾಪಸಿ ಆಗ್ತೇನೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಇವತ್ತು